ಬನ್ನಿ ಒಂದು ಸಾಹಸಕ್ಕೆ ಹೋಗೋಣ ಮತ್ತು ನಾವು ಕಂಡುಹಿಡಿಯಬಹುದಾದ ಎಲ್ಲ ವಿಶೇಷ ವಿಷಯಗಳನ್ನು ಗುರುತಿಸೋಣ. ನಮ್ಮ ದೊಡ್ಡ ದೇಶವಾದ ಭಾರತದಲ್ಲಿ ಹಲವು ವಿಭಿನ್ನ ಸ್ಥಳಗಳಿವೆ. ಹಳ್ಳಿಗಳು, ನಗರಗಳು ಮತ್ತು ಜಿಲ್ಲೆಗಳಿವೆ. ಪ್ರತಿಯೊಂದು ಸ್ಥಳಕ್ಕೂ ತನ್ನದೇ ಆದ ವಿಶೇಷ ಲಕ್ಷಣಗಳಿವೆ. ಅದು ಅದನ್ನು ವಿಭಿನ್ನ ಮತ್ತು ಸುಂದರವಾಗಿಸುತ್ತದೆ. ನಾವು ಕೆಲವುದವು ಪ್ರಸಿದ್ಧ ಸ್ಥಳಗಳ ಬಗ್ಗೆ ಕಲಿಯೋಣ. ಮೊದಲು ನಮ್ಮ ರಾಜಧಾನಿ ನಗರವಾದ ದೆಹಲಿಗೆ ಪ್ರಯಾಣಿಸೋಣ. ನೀವು ಅದರ ಬಗ್ಗೆ ಕೇಳಿದ್ದೀರಾ? ದೆಹಲಿಯಲ್ಲಿ ಯಮುನಾ ಎಂಬ ಉದ್ದವಾದ ಸುಂದರವಾದ ನದಿ ಹರಿಯುತ್ತದೆ. ನೀವು ದೆಹಲಿಗೆ ಭೇಟಿ ನೀಡಿದರೆ ನೀವು ಬಹಳ ಪ್ರಸಿದ್ಧವಾದ ಹೆಗ್ಗುರುತನ್ನು ನೋಡಬಹುದು. ಅದುವೇ ಇಗ್ಗೇ ಇಂಡಿಯಾ ಗೇಟ್ ಎಂಬ ದೊಡ್ಡ ದ್ವಾರ. ನಾವು ಆಕಾಶದೆತ್ತರಕ್ಕೆ ತಲುಪುವ ಕುತುಬ್ ಮಿನಾರ್ನಂತಹ ಎತ್ತರದ ಕಟ್ಟಡಗಳನ್ನು ಸಹ ನೋಡಬಹುದು. ಈಗ ಅದೇ ಯಮುನಾ ನದಿಯನ್ನು ಹಿಂಬಾಲಿಸಿಕೊಂಡು ಆಗ್ರಾ ಎಂಬ ಮತ್ತೊಂದು ಪ್ರಸಿದ್ಧ ಸ್ಥಳಕ್ಕೆ ಹೋಗೋಣ. ಅದೇ ಸುಂದರವಾದ ನದಿಯು ತಾಜ್ ಮಹಲ್ ಎಂಬ ಮಾಂತ್ರಿಕ ಬಿಳಿ ಕಟ್ಟಡದ ಬಳಿ ಹರಿಯುತ್ತದೆ. ಇದು ಕಾಲ್ಪನಿಕ ಕಥೆಯ ಅರಮನೆಯಂತೆ ಕಾಣುತ್ತದೆ ಮತ್ತು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ. ನಮ್ಮ ಸ್ವಂತ ರಾಜ್ಯವಾದ ಕರ್ನಾಟಕಕ್ಕೆ ಹಿಂತಿರುಗೋಣ. ಇಲ್ಲಿ ನಮಗೆ ನೀರು ಕೊಡುವ ಮತ್ತು ರೈತರಿಗೆ ಆಹಾರ ಬೆಳೆಯಲು ಸಹಾಯ ಮಾಡುವ ಕಾವೇರಿ ಎಂಬ ಮಹಾನದಿ ಇದೆ. ನಾವು ಬೆಂಗಳೂರು ನಗರದಲ್ಲಿ ವಾಸಿಸುತ್ತೇವೆ. ಇಲ್ಲಿ ನಾವು ಮರಗಳ ಕೆಳಗೆ ಆಟವಾಡಬಹುದಾದ ಕಬ್ಬನ್ ಪಾರ್ಕ್ನಂತಹ ದೊಡ್ಡ ಹಸಿರು ಉದ್ಯಾನವನಗಳಿವೆ. ನಮ್ಮಲ್ಲಿ ವಿಧಾನಸೌಧ ಎಂಬ ಬಹಳ ಮುಖ್ಯವಾದ ಮತ್ತು ಸುಂದರವಾದ ಕಟ್ಟಡವೂ ಇದೆ. ಅದು ತುಂಬ ದೊಡ್ಡದು ಮತ್ತು ಭವ್ಯವಾಗಿದೆ. ಹಾಗಾಗಿ ನೋಡಿದಿರಲ್ಲ, ಭಾರತದ ಪ್ರತಿಯೊಂದು ಸ್ಥಳಕ್ಕೂ, ಅದು ದೊಡ್ಡ ನಗರವಾಗಿರಲಿ ಅಥವಾ ಸಣ್ಣ ಹಳ್ಳಿಯಾಗಿರಲಿ, ತನ್ನದೇ ಆದ ಹಳ್ಳಿಯಾಗಿರಲಿ, ತನ್ನದೇ ಆದ ವಿಶೇಷ ನದಿ ಅಥವಾ ಬೆಟ್ಟಗಳು ಮತ್ತು ಪ್ರಸಿದ್ಧ ಹೆಗ್ಗುರುತುಗಳಿವೆ. ಇವುಗಳೇ ಅದರ ಲಕ್ಷಣಗಳು. ಅವು ನಮಗೆ ಪ್ರತಿಯೊಂದು ವಿಶೇಷ ಸ್ಥಳವನ್ನು ತಿಳಿಯಲು ಮತ್ತು ನೆನಪಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ.